ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಬಂದಿದ್ದೀವಿ. ಇರುವಂಥ ಸಮಸ್ಯೆಗೆ ನಮಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಈಗ ಆಲ್ರೆಡಿ ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನು ಪಡೆದುಕೊಂಡು ಅವರ ಒಂದು ತೊಂದರೆಗಳಿಂದ ಹೊರಗಡೆ ಬಂದರೆ ನೀವು ಕೂಡ ಅಕ್ಷಯ ವೃಕ್ಷವನ್ನು ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ನೀವು ಕಾಲ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಆರ್ಥಿಕವಾಗಿ ಚೆನ್ನಾಗಿರಬೇಕು, ಹಣಕಾಸು ಚೆನ್ನಾಗಿರಬೇಕು, ಒಳ್ಳೆ ಸೌಂಡ್ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಆರ್ಥಿಕ ಸ್ಥಿರತೆಗಾಗಿ ನಮ್ಮ ಜಾತಕದಲ್ಲಿ ಯಾವುದಾದ್ರೂ ಗ್ರಹ ಶಕ್ತಿಶಾಲಿಯಾಗಿರಬೇಕು ಅಥವಾ ಬಲವಾಗಿರಬೇಕು ಅನ್ನೋದಾದರೆ ಯಾವ ಗ್ರಹ ಚೆನ್ನಾಗಿರಬೇಕಾಗುತ್ತೆ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇಲ್ಲೂ ಕೂಡ 3 ಸ್ತರಗಳು ಹೇಳ್ತಾನೆ: ಉತ್ತಮ, ಮಧ್ಯಮ, ಅಧಮ ಅಂತ. ಇವರ ಸ್ಥಿತಿಗತಿಗಳು ಹಣಕಾಸಿನ ಸ್ಥಿತಿನಲ್ಲಿ ಆರ್ಥಿಕಾಭಿವೃದ್ಧಿ ಕೆಲವೊಬ್ಬರಿಗೆ ತಾತನಿಂದ ಬಳುವಳಿಯಾಗಿ ಬಂದಿರುತ್ತೆ. ಅದು ಬೈ ಬರ್ತ್ ಯೋಗಗಳ ಜೊತೆಗೆ ಬಂದಿರುತ್ತವೆ. ಚೆನ್ನಾಗಿ ನಾವು ಗಮನಿಸಿದ್ರೆ ಮಾತ್ರ ಅರ್ಥ ಆಗುವಂಥದ್ದು. ಲಗ್ನಾತ್ ದ್ವಿತೀಯಾಧಿಪತಿ ಲಾಭದಲ್ಲಿರುವಂಥದ್ದು, ಅಥವಾ ಭಾಗ್ಯಾಧಿಪತಿ ದ್ವಿತೀಯದಲ್ಲಿರ್ತಕ್ಕಂಥದ್ದು, ದ್ವಿತೀಯಾಧಿಪತಿ ಭಾಗ್ಯೋದಯವಾಗುವಂಥದ್ದು. ಇನ್ನು ಅದಕ್ಕೆ ಕೆಲವೊಬ್ಬ ಜಾತಕಗಳನ್ನು ಗಮನಿಸಿದಾಗ ಒಬ್ಬನು 30-35 ವರ್ಷಗಳು ಏನೂ ಇರೋದಿಲ್ಲ. ಆ 35 ವರ್ಷಗಳ ನಂತರ ಯಾರಿಗೆ ಈ ಒಂದು ದ್ವಿತೀಯಾಧಿಪತಿ ಅಂದರೆ ಧನಾಧಿಪತಿಯ ಆ ಧನಾಧಿಪತಿ ಅತ್ಯಂತ ಅದ್ಭುತವಾಗಿ ಲಾಭ ಸ್ಥಾನದಲ್ಲೋ ಅಥವಾ ಉಚ್ಚ ಸ್ಥಾನದಲ್ಲೋ, ಜೊತೆಗೆ ಅದೇ ದ್ವಿತೀಯಾಧಿಪತಿಯ ಧನಾಧಿಪತಿಯ ದಶಾಭುಕ್ತಿ ಕೂಡ, ಅದಕ್ಕೆ ಸಂಬಂಧಪಟ್ಟಾಗೆ ಅಂತರ್ಭುಕ್ತಿ ಕೂಡ ಮಿತ್ರ ಗ್ರಹಗಳಿದ್ದದ್ದೇ ಆದರೆ ಬಹುಶಃ ಇವನ್ನ ಯಾರು ಹಿಡಿಯೋಕ್ಕೆ ಆಗಲ್ಲ. ಒಂದು ರೀತಿಯಾಗಿ ಎಲ್ಲಿಂದ ಎಲ್ಲಿ ಅವಕಾಶಗಳು ಓದಿಗೆ ಬರ್ತಾವೆ ಗೊತ್ತಿಲ್ಲ. ಸಣ್ಣದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ, ಅದು ಪಾಪ್ಯುಲಾರಿಟಿ ಆಗೋದ್ರ ಜೊತೆಗೆ ಹಣವನ್ನು ಮಾಡಿಬಿಡ್ತಾನೆ. ಒಟ್ಟಾರೆ ನೀವು ಕೇಳಿದಾಗೆ ಒಂದೇ ಲೈನಲ್ಲಿ ಮುಗಿಸೋದೇ ಆದರೆ ದ್ವಿತೀಯಾಧಿಪತಿ ಧನಾಧಿಪತಿ ಭಾಗ್ಯದಲ್ಲಿ ಅಥವಾ ಲಾಭದಲ್ಲಿ ಇದ್ದದ್ದು, ಅಂತಹದ್ದೇ ಈ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ದಶಾಭುಕ್ತಿ ಬರ್ತಾ ಇದೆ ಅಂತಂದರೆ ಅತ್ಯಂತ ಅಭಿವೃದ್ಧಿಯನ್ನು ಇವರು ಆರ್ಥಿಕ ಅಭಿವೃದ್ಧಿಯಲ್ಲಿ ಹೆಚ್ಚಿಗೆ ಕಾಣ್ತಾರೆ. ಗುರುಗಳೇ, ಹೇಳ್ತಾ ಇದ್ರಿ ನೀವು ಇವಾಗ ಭಾಗ್ಯಾಧಿಪತಿ ಅಥವಾ 2ನೇ ಮನೆ ಅನ್ನುವಂಥದ್ದು ಚೆನ್ನಾಗಿರಬೇಕು ಅಂತ. ಈ ಕೆಲರು ಜಾತಕದಲ್ಲೂ ಅದು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇಡವಾಗಿರುವಂಥ ಗ್ರಹ ಅಲ್ಲಿತ್ತು ಅಥವಾ ಒಳ್ಳೆ ಗ್ರಹ ಅಲ್ಲಿಲ್ಲ ಅಂದಾಗ ನಮಗೆ ಆರ್ಥಿಕ ಸ್ಥಿತಿ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬೋದು. ಚೆನ್ನಾಗಿ ಆಗೋ ಥರ ಏನಾದರೂ ಬದಲು ಮಾಡ್ಕೊಳ್ಬೋದಾ ಗುರುಗಳೇ? ಇದಕ್ಕೇನಾದರೂ ಟಿಪ್ಸ್ ಕೊಡ್ಬೋದಾ? ಹೇಗೆ? ನೀವು ಕೇಳಿದ ಪ್ರಶ್ನೆ ಏನು, ಆರ್ಥಿಕಾಭಿವೃದ್ಧಿಗೆ ಹೇಗಿದ್ರೆ ಚೆನ್ನಾಗಿರುತ್ತೆ ಜಾತಕ? ಹೌದು, ಈ ಪ್ರಶ್ನೆ ಇದೆಯಲ್ಲ, ಇದು ಬಹಳಷ್ಟು ಜನಕ್ಕೆ ಅವಶ್ಯಕತೆ ಇದೆ, ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರದ್ದೋ ಒಬ್ಬರದ್ದು ಮೇಷದಿಂದ ಬಂದರೆ, ಮೇಷ ಲಗ್ನ ಅಂತಂದರೆ ಅವರ ದ್ವಿತೀಯಾಧಿಪತಿ ಆಗ್ತಾನೆ, ವೃಷಭ ರಾಶಿಗೆ ಶುಕ್ರ ಆಗ್ತಾನೆ. ಬಟ್ ಆ ಶುಕ್ರ ಏನಾದರೂ ಇವರಿಗೆ ವ್ಯಯಸ್ಥಾನದಲ್ಲಿ ಇದ್ದಾರೆ, ವ್ಯಯಸ್ಥಾನ ಅಂತಂದ್ರೆ ಎಲ್ಲಿ ಬಂದ್ಬಿಡುತ್ತೆ ಇವರಿಗೆ? 11ನೇ ಮನೆಯಲ್ಲಿ ಮೀನರಾಶಿಗೆ ಬಂದ್ಬಿಡ್ತಕ್ಕಂಥದ್ದು. ನೀಚ ಆಗ್ಬಿಟ್ಟಿದೆಯಲ್ಲ, ಎಂತ ಮಾಡೋದು? ಅದೇ ಈ ಒಂದು ಉಚ್ಚ ಸ್ಥಾನದಲ್ಲಿದ್ದಾಗಲೂ ಕೂಡ ನೋಡಿ ಎಂತಹದಂತಂದರೆ, ಇದನ್ನೇನಾದರೂ ಗುರುಗ್ರಹ ನೋಡ್ತಾ ಇದ್ದರೆ ನೀಚ ಭಂಗ ರಾಜಯೋಗ, ಅಲ್ಲೂ ಕೂಡ ಪ್ಲಸ್ ಬರುತ್ತೆ. ಆಮೇಲೆ ನೀವು ಕೇಳಿದಾಗೆ 2ನೇ ಮನೆ ಏನಾದರೂ ಕೆಟ್ಟಿದ್ದರೆ, ಇವ್ರಿಗೆಲ್ಲೋ ಒಂದು ಕಡೆ 2ನೇ ಮನೇಲಿ ಏನಾದರೂ ಈ ಪಾಪಗ್ರಹಗಳು ಕೂತ್ಕೊಂಡ್ಬಿಟ್ಟಿದ್ರೆ, ಆ ಪಾಪಗ್ರಹಗಳು ಕೂಡ ಈ ಶುಕ್ರನಿಗೆ ಮಿತ್ರನಾ ಅಥವಾ ಶತ್ರುನಾ ಅಂತ ಒಮ್ಮೆ ಗಮನಿಸಬೇಕು. ಆಮೇಲೆ ಅಲ್ಲಿ 2ನೇ ಮನೇಲಿ ಏನಾದರೂ ಕೇತು ಇದ್ದೆ ಅನ್ಕೊಳ್ಳೋಣ. ಆ ಕೇತು ಇದ್ದರೆ ಪಾಪಗ್ರಹ. ಬಹುಶಃ ಮೊದಲೇ ಕೇತು ಚಿತ್ರವರ್ಣಂ, ಚಿತ್ರಗಂಧಂ, ಚಿತ್ರಮಾಲ್ಯಾನುಶೋಭಿತಂ, ಈ ಚಿತ್ರವರ್ಣದ ಇರ್ತಕ್ಕಂಥದ್ದು ಇವರಿಗೆ 16 ಬಿಸ್ನೆಸ್ ಮಾಡೋ ಶಕ್ತಿ ಇರುತ್ತೆ. ಇವರಿಗೆ ಮಲ್ಟಿ ಟ್ಯಾಲೆಂಟ್ ಇರುತ್ತೆ, ಮಲ್ಟಿಪಲ್ ಬಿಸ್ನೆಸ್ ಮಾಡಲಿಕ್ಕೆ ಇವ್ರಿಗೆ ಅವಕಾಶ ಇರುತ್ತೆ. ಇದು ಚೆನ್ನಾಗಿ ಗಮನಿಸಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟ ರೆಮಿಡಿ ಏನು ಗೊತ್ತುಂಟಾ? ಈ ಲಗ್ನದಿಂದ ದ್ವಿತೀಯಾಧಿಪತಿಗೆ ಸಂಬಂಧಪಟ್ಟ ಅನುಷ್ಠಾನವನ್ನು, ಅಂದರೆ ಅನುಷ್ಠಾನ ಮೀನ್ಸ್ ಮಂತ್ರ, ಬಹುಶಃ ಅದನ್ನು ನಾವು ಸಣ್ಣದೊಂದು ತಾಯ್ತ ಕಟ್ಕೊಂಡ್ರೆ ಎಷ್ಟೋ ಕೆಲಸ ಮಾಡುತ್ತೆ. ಇನ್ನು ಈ ದ್ವಿತೀಯಾಧಿಪತಿಯ ಮಂತ್ರವನ್ನು, ಕೇತುವಿನ ಮಂತ್ರವನ್ನು
ಭಾಗ್ಯಾಧಿಪತಿಯ ಮಂತ್ರವನ್ನು ಲಾಭಾಧಿಪತಿ ಮಂತ್ರವನ್ನು ಏನಾದರೂ ಕಾಂಬಿನೇಷನ್ ವೈಸ್ ಕರೆಕ್ಟಾಗಿ ಪ್ರತಿದಿನ ಪಠಿಸ್ತಾ ಬಂದರೆ ಆಯಾ ಅಷ್ಟೋತ್ತರಗಳು ತೆಗೆದುಕೊಂಡು ಬಂದಾಗಲೂ ಕೂಡ ಅತ್ಯಂತ ಶೀಘ್ರವಾಗಿ, ಈಗ ದ್ವಿತೀಯಾಧಿಪತಿ ನಾವು ಲೆಕ್ಕ ತಗೊಂಡಾಗ ಹೆಂಗೆ ತಗೊಳ್ತೀವಿ, ಶುಕ್ರನದ್ದು ತೊಗೊಂಡ್ಬಿಡ್ತಕ್ಕಂಥದ್ದು ಮೇಜರ್ ಆಗಿ. ಇನ್ನು ಪಂಚಮಕ್ಕೆ ಸಂಬಂಧಪಡ್ತಕ್ಕಂಥದ್ದು ಏನಿದೆಯೋ ಬುಧನದ್ದು ತಗೊಳ್ಳೋಂಥದ್ದು, ಇನ್ನು ಭಾಗ್ಯಕ್ಕೆ ತಗೊಳ್ಳೋಂಥದ್ದು, ವಿಶೇಷವಾಗಿ ಶನಿಯನ್ನು ತಗೊಳ್ತಕ್ಕಂಥದ್ದು. ಇದರ ಜೊತೆಗೆ ಕೇತುವನ್ನು ಅಳವಡಿಸಿಕೊಂಡೇನಾದರೂ ಇವರು ತಾಂತ್ರಿಕ ಪದ್ಧತಿಯಲ್ಲಿ ಒಂದು ಯಂತ್ರವನ್ನು ತಯಾರು ಮಾಡಿಕೊಂಡೆ ಧರಿಸುವಂಥದ್ದು ಸಂಪುಟೀಕರಣದಲ್ಲಿ. ಜೊತೆಗೆ ಆ ಅಭೀಷ್ಟ ಸಿದ್ಧಿಯ ಫಲವನ್ನು ಪಡೆದುಕೊಳ್ಳಲೇಬೇಕು ಅಂತಂದರೆ ಆ ಅಷ್ಟೋತ್ತರವನ್ನು ಪಠಿಸ್ತಾ ಬಂದರೆ ಬಹುಶಃ ಎಲ್ಲಿ ಆ ದ್ವಿತೀಯ ಸ್ಥಾನ ನಮಗೆಲ್ಲೋ ಒಂದು ಕಡೆ ಚೆನ್ನಾಗಿಲ್ಲ ಅಂತ ಯಾರಾದರೂ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟದ್ದೇ ನೀನು ಪ್ರತಿನಿತ್ಯ ಯಾರೋ ನಿಮ್ಗೆ ಹೇಳಿಬಿಡ್ತೀರ ಒಂದು ಹೋಮವನ್ನು ಮಾಡ್ಕೊಂಡು ಹೊರಟುಬಿಡ್ತೀರಿ. ಅದಲ್ವೇ ಅಲ್ಲ, ಹೋಮವನ್ನು ಮಾಡ್ಕೊಳ್ಳಿ ವಿತ್ ಅದರ ಜೊತೆಗೆ ಅದ್ಭುತವಾಗಿರತಕ್ಕಂಥ ನೀವು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಬನ್ನಿ. ಆಮೇಲೆ ಅದೇ ದಶಾಭುಕ್ತಿ ಅಂತ ಬಂದಾಗ ನೀವೇನಂತೂ ತೋರಿಸ್ಬೋದು. ನಿಮ್ಮ ಆರ್ಥಿಕ ಅಭಿವೃದ್ಧಿ ನೀವು ಅಂದುಕೊಂಡಿರ್ತಕ್ಕಂಥ ಲೆವೆಲಲ್ಲಿ ನೀವು ಹೋಗಲಿಕ್ಕೆ ಸಾಧ್ಯ ಇರುತ್ತೆ. ಖಂಡಿತ ಗುರುಗಳ, ಎರಡನೇ ಮನೆ ಇನ್ ಕೇಸ್ ಚೆನ್ನಾಗಿಲ್ಲ ಅಂತಂದರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿರುವಂಥ ರೆಮಿಡಿ ಏನು ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.